ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವನ ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷನ ತಂದಿರುವಂಥ ವಿಚಾರ. ಅದೇ ರೀತಿ ಪುದುಚೇರಿ ಮತ್ತೊಮ್ಮೆ ಅಲ್ಲಿ BJP ಸರ್ಕಾರ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ಸಂಗತಿ. ಮತ್ತೊಂದು ಕಡೆ ತಮಿಳುನಾಡು DMK ಯಾವ ರೀತಿ ಕಳೆದ ಅವರ ಆಡಳಿತ ಅವಧಿಯಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇತ್ತು, ಪಶ್ಚಿಮ ಬಂಗಾಳದ TMCಯನ್ನು ಕೂಡ ಮಮತಾ ಬ್ಯಾನರ್ಜಿಯನ್ನು ಕೂಡ ಮೀರಿಸುವಂತೆ ತಮಿಳುನಾಡಲ್ಲಿ ಏನು ಅಟ್ಟಾಸದಿಂದ ಅಧಿಕಾರದ ಅಮಲಿನಿಂದ ಮೆರಿತಾ ಇದ್ದರು. ತಮಿಳುನಾಡಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಅಲ್ಲಿಯ ಮತದಾರರು ತಕ್ಕ ಪಾಠವನ್ನು ಕಲಿಸಿದ್ದಾರೆ. DMK ಸರ್ಕಾರವನ್ನು ಕಿತ್ತೊಗೆಯುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ತಮಿಳುನಾಡಲ್ಲೂ ಕೂಡ ನಾವು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಹುತೇಕ 200ರ ಗಡಿಯನ್ನು ನಾವು ಮುಟ್ತಕ್ಕಂಥ ಎಲ್ಲ ಸಂಕೇತಗಳಿಗಾಗಲೇ ನಾವು ನೋಡ್ತಾ ಇದ್ದೇವೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಇವತ್ತು ಪುದುಚೇರಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಒಂದು ಕಡೆ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂತಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ಜಿಯವರ ನೇತೃತ್ವದ ಮೊದಲ ಚುನಾವಣೆ ಬಹಳ ದೊಡ್ಡ ಒಂದು ಸಂದೇಶವನ್ನು ನೀಡಿರುವಂಥದ್ದು. ಮತ್ತೊಂದು ಕಡೆ ಇಡೀ ದೇಶದಲ್ಲಿ ಅಮಿತ್ ಶಾಜಿ ಅಂತ ಹೇಳಿದ್ರೆ ಚುನಾವಣಾ ಚಾಣಕ್ಯ ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಈ ದೇಶದ ಒಬ್ಬ ಚಾಣಕ್ಯ ಅಮಿತ್ ಶಾಜಿ ಅವರ ತಂತ್ರಗಾರಿಕೆನೂ ಕೂಡ ಈ ಎಲ್ಲ ರಾಜ್ಯಗಳ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಅನ್ನುವ ಮಾತನ್ನು ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಮುಖ್ಯವಾಗಿ ಪಶ್ಚಿಮ ಬಂಗಾಳ ವಿಶೇಷವಾಗಿ ಅಲ್ಲಿನ ಕಾರ್ಯಕರ್ತರಿಗೆ ದೊಡ್ಡ ಸಲಾಮನ್ನು ನಾವು ಹೇಳಬೇಕಾಗಿದೆ. ಕಾರಣ ಅಂತ ಹೇಳಿದ್ರೆ ಹಲವು ದಶಕಗಳ ನಿರಂತರ ದಬ್ಬಾಳಿಕೆ ನಮ್ಮ ಕಾರ್ಯಕರ್ತರ ಮೇಲೇನೋ ಆಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಗ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರುಗಳು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲ ಈ 3 ರಾಜ್ಯಗಳ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ನಾನು ತಮ್ಮ ಮುಖೇನ ಅವರಿಗೆ ವಂದನೆ ಅಭಿನಂದನೆ ಕೂಡ ನಾನು ಸಂದರ್ಭದಲ್ಲಿ ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಗಳು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇನ್ನೂ ಕೂಡ ಮತ ಎಣಿಕೆ ಆಗ್ತಾ ಇದೆ. ಬಹುಶಃ ಯಾರು ಗೆದ್ರೂ ಕೂಡ 1-2 ಸಾವಿರ ಓಟಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು. 3 ಸುತ್ತಿನ ಮತ ಎಣಿಕೆ ಇನ್ನೂ ಕೂಡ ನಡೀತಾ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಬಾಗಲಕೋಟೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರೂ ಸಹ ಈ ಬಾರಿ ಆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು. ಇದ್ರ ಮಿಗಿಲಾಗಿನೂ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳು ಬಾಗಲಕೋಟೆನಲ್ಲಿ ಬಂದು 15 ದಿನಗಳ ಕಾಲ ಬೀಡು ಬಿಟ್ಟಿರ್ತಕ್ಕಂಥದ್ದು. ಸಚಿವ ಸಂಪುಟದ ಸದಸ್ಯರುಗಳು ಇವತ್ತಲ್ಲಿ ಬೀಡು ಬಿಟ್ಟಿದ್ದು ಎಲ್ಲ ಕೂಡ ತಾವು ನೋಡಿದ್ದೀರಿ. ಆದರೆ ಇದ್ರ ಆಗಿನೂ ಕೂಡ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆದರೆ ಬಾಗಲಕೋಟೆನ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವು ಒಪ್ಕೊಳ್ತೇನೆ. ಆದರೆ ಕಾರ್ಯಕರ್ತರು ಮಾತ್ರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನೋಡಿ, ಹಿಂದೆ BJP ಸರ್ಕಾರ ಇದ್ದಾಗ ಯಾವ ರೀತಿ ಉಪಚುನಾವಣೆ ನಾವು ಗೆದ್ದಿದ್ವಿ,
ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಿದ್ದಾಗ ಚಾಮರಾಜ ಗುಂಡೂರುಪೇಟೆ ಇರ್ಬೋದು, ನಂಜನಗೂಡು ಇರ್ಬೋದು, ಯಾವ ರೀತಿ ಚುನಾವಣೆಗಳು ಗೆದ್ದರು ಎಲ್ಲವೂ ಕೂಡ ಇತಿಹಾಸ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಉಪಚುನಾವಣೆ ಗೆದ್ದಿದೆ ಅನ್ನೋ ಕಾರಣಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ ಅಂತೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಅನೇಕ ಉದಾಹರಣೆಗಳು ಇವತ್ತು ಕಣ್ಮುಂದಿದೆ. ಆದರೆ ಇದಾಗಿಯೂ ಸಹ ನಾವು ಎರಡು ಚುನಾವಣೆಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆನಲ್ಲಿ ಯಾಕೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವು ಇನ್ನೂ ಕೂಡ ಪರಾಮರ್ಶೆ ಮಾಡಬೇಕಾಗಿದೆ. ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಬೇಕಾಗಿದೆ. ತದನಂತರದಲ್ಲಿ ಮುಂದೆ ಯಾವ ರೀತಿ ನಾವು ಇನ್ನೂ ಕೂಡ ಸಂಘಟಿತರಾಗಿ ಹೋಗಬೇಕು, ಆ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ಸಂಘಟನೆಗೆ ಬಲವನ್ನು ಕೂಡ ತುಂಬಬೇಕು. ಸಂಘಟಿತರಾಗಿ ಹೋಗೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಸ್ಟ್ರಾಟಜಿ ನಾವು ಮಾಡ್ತೇವೆ. ನೀವೇ ಸಾಕ್ಷಿ ಇದಿರುತ್ತೆ, ಮಾಧ್ಯಮದ ಸ್ನೇಹಿತರು. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ, ಅಷ್ಟೆಲ್ಲ ವ್ಯತ್ಯಾಸಗಳು ಇದ್ದರೂ ಸಹ ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ ಅಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ತಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಶ್ರಮ